ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಬಿಡದಿ ಟೌನ್ಶಿಪ್ಗೆ ಫೈನಲಿ ಬ್ರೇಕ್ ಬೀಳುತ್ತಾ? ನಿಜವಾಗ್ಲೂ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಅಥವಾ ಇಲ್ವಾ? ಟೌನ್ಶಿಪ್ ಪ್ರಾಜೆಕ್ಟ್ ಶಿಫ್ಟ್ ಮಾಡುವ ಬಗ್ಗೆ ಖರ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿರ್ಬೋದು? ದಬ್ಬಾಳಿಕೆ ಮಾಡಿ ಜಮೀನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಕೂಡ ರೈತರು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಗಮನಿಸ್ತಾ ಇದೀವಿ. ಜಮೀನು ಕೊಡಲು ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಕಡೆ ಮಾಡಬೇಕಾಗುತ್ತೆ. ರೈತರಿಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಆ ಒಂದು ಯೋಜನೆಯನ್ನ ಕೈ ಬಿಡಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಹಿಂಡ್ ಕೊಟ್ಟಿದ್ದಾರೆ ಈಗ ಖರ್ಗೆ ಅವರು. ರೈತರಿಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಒಂದು ಯೋಜನೆಯನ್ನ ಬಿಟ್ಟುಬಿಡಿ, ಗೊಂದಲ ಸೃಷ್ಟಿ ಮಾಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ರೈತರ ಜಮೀನು ಕಸಿತಾ ಇಲ್ಲ ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಕನಸಿನ ಯೋಜನೆ ಬಿಡದಿ ಟೌನ್ಶಿಪ್ಗೆ ಫೈನಲಿ ಬ್ರೇಕ್ ಬೀಳುತ್ತಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈಗ ಖರ್ಗೆ ಅವರು ಕೊಟ್ಟಿರುವಂತಹ ಒಂದು ಅಭಿಪ್ರಾಯ ಇದು. ದಬ್ಬಾಳಿಕೆ ಮಾಡಿ ಜಮೀನನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಆ ಥರ ಆದರೆ ಜಮೀನು ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಕಡೆ ಮಾಡಬೇಕಾಗತ್ತೆ. ರಿಯಲ್ ಎಸ್ಟೇಟು ಅಥವಾ ಬಿಡದಿಯನ್ನ ಟೌನ್ಶಿಪ್ ಮಾಡ್ತೀನಿ ಅಂತ ಏನು ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಬಹುಶಃ ಆ ಯೋಜನೆಯನ್ನ ಬ್ರೇಕ್ ಹಾಕಬಹುದು. ರೈತರಿಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ಬೇರೆ ಕಡೆ ಮಾಡಬೇಕಾಗುತ್ತೆ. ಗೊಂದಲ ಸೃಷ್ಟಿ ಮಾಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ರೈತರ ಜಮೀನು ಕಸಿಯುತ್ತಿಲ್ಲ ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಆದರೆ ಯಾರ್ದು ರೈತರ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಇರ್ಬೋದು, ನಾವು ಒತ್ತುವರಿ ಮಾಡೋದಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದ್ರೆ ಬೇರೆ ಊರಿಗೆ ಹೋಗ್ಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ, ಎಲ್ಲರೂ ಗೊಂದಲಗಳು ಸೃಷ್ಟಿ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಹೇಳಿ? ನಾವೇನ್ ರೈತರ ಜಮೀನ್ ಕಸ್ಕೋತಾ ಇಲ್ಲ ಅಲ್ಲ, ಎಲ್ಲೂ ಆಸ್ ಪರ್ ಲಾನೇ ಮಾಡ್ತಾ ಇರೋದು. ನೋಟಿಫಿಕೇಶನ್ ಮಾಡ್ತಾ ಇದೀವಿ, ಅವ್ರ ಒಪ್ಪಂದ ತಗೋತಾ ಇದೀವಿ, ಅವ್ರ ಒಪ್ಪಿಗೆ ತಗೋತಾ ಇದೀವಿ. ಅದಾದ್ಮೇಲೆ ಅಲ್ವಾ ನಾವು ಏನಾದ್ರು ಮಾಡ್ಬೋದು. ನಾವು ಕಾನೂನು ವಿರುದ್ಧ ಮಾಡ್ಲಿಕ್ಕಾಗುತ್ತಾ? ಅಥವಾ ನಿಮ್ಮ ಇಚ್ಛಾಶಕ್ತಿ ಇರ್ಲಾರ್ದೆ ನಾವು ಜಮೀನನ್ನ ತಗೊಳಕ್ ಆಗ್ತದ? ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹುಗಾರ್, ಈಗ ಈ ರೀತಿಯಾಗಿ ಖರ್ಗೆ ಅವರು ಕೊಟ್ಟಿರುವಂತ ಹೇಳಿಕೆ ಒಂದು ರೀತಿಯಾಗಿ ರೈತರಿಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಯೋಜನೆಯನ್ನ ಕೈ ಬಿಟ್ಬಿಡೋದು ಒಳ್ಳೇದು ಅಥವಾ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು ಒಳ್ಳೇದು, ಈ ರೀತಿಯಾಗಿ ಆದ್ರೆ ಮುಂದೆ ಅಭಿವೃದ್ಧಿ ಹೇಗಾಗುತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಅಷ್ಟು ಈಸಿಯಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನುವಂಥ ಯೋಜನೆ ಏನಿದೆ, ಈ ಯೋಜನೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರೆ ರಾಜ್ಯ ಸರ್ಕಾರದವರು ಅಥವಾ ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಯಾಕೆ ಅಂತಂದ್ರೆ ಬಹಳ ವರ್ಷದಿಂದ ಒಂದು ಕನಸನ್ನ ಕಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ. ರೋಶಿನಿ, ಯಾವುದೇ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಅಥವಾ ಒಂದು ಟೆಕ್ ಪಾರ್ಕ್ ಆಗಿರ್ಬೋದು, ಟೌನ್ಶಿಪ್ಗಳಾಗಿರ್ಬೋದು, ಇವುಗಳನ್ನ ಮಾಡಬೇಕಾದ್ರೆ ಭೂಮಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಆ ಭೂಮಿಯನ್ನು ಕೊಡಲಿಕ್ಕೆ ರೈತರು ಕೂಡ ಒಪ್ಪಿಗೆ ಕೊಡಬೇಕಾಗುತ್ತೆ. ಅಂದರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಸಾಧ್ಯ ಅನ್ನುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿಡ್ಲಘಟ್ಟದಲ್ಲಿ ಕೂಡ ಒಂದು ಹೊಸ ಟೆಕ್ ಪಾರ್ಕ್ ಕೂಡ ಒಂದು ನಿರ್ಮಾಣ ಮಾಡಲಿಕ್ಕೆ 2800 ಎಕರೆ ಒಂದು ಭೂಮಿಯನ್ನು ಕೂಡ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಿಕ್ಕೂ ಕೂಡ ಮುಂದಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು ಅಥವಾ ಶಿಡ್ಲಘಟ್ಟದಲ್ಲಿ ಕೂಡ ಒಂದು ಟೆಕ್ ಪಾರ್ಕ್ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಭೂಮಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದು ಅನಿವಾರ್ಯವಾಗಿ. ಯಾಕಂತಂದ್ರೆ ಒಂದು ಈಗಾಗಲೇ ನಗರದತ್ತ ಕೂಡ ಒಂದು ಪಟ್ಟಣದ ಜನರಾಗಿರ್ಬೋದು, ಹಲವು ಬೇರೆ ಬೇರೆ ಕಡೆಯಿಂದ ಜನರು ಬಂದು ನಗರಕ್ಕೂ ಕೂಡ ಹೆಚ್ಚಾಗಿ ಕೂಡ ವಾಸ ಮಾಡ್ತಾ ಇದ್ದಾರೆ. ನಗರವು ಕೂಡ ಸಾಕಷ್ಟು ಕೂಡ ಬೆಳೀತಾ ಇದೆ. ಸುಮಾರು 8% ಕೂಡ ಪ್ರತಿ ವೇಗದಲ್ಲಿ ಕೂಡ ನಗರಗಳು ಕೂಡ ಬೆಳೀತಾ ಇದಾವೆ. ಹಾಗಾಗಿ ನಾವು ಆ ಒಂದು ನಗರಕ್ಕೆ ಒತ್ತಡ ಆಗದಂತೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಟೌನ್ಶಿಪ್ ಅನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕೂಡ ಇರುತ್ತೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಕೂಡ ಆ ಭೂಮಿಯನ್ನು ಕೊಡುವಂತ ರೈತರು ಕೂಡ ಅವರು ಕೂಡ ಒಂದು ಅನುಮತಿ ಕೊಡಬೇಕಾಗುತ್ತೆ. ಅವರನ್ನ ಮನವೊಲಿಸಿ ಕೂಡ ನಾವು ಭೂಮಿಯನ್ನ ತೆಗೆದುಕೊಳ್ತೇವೆ ಅಥವಾ ಅವರನ್ನ ಒಕ್ಕಲೆಬ್ಬಿಸಿ ಒಂದು ಭೂಮಿಯನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ. ಎಲ್ಲವೂ ಕೂಡ ಕಾನೂನು ಅಡಿಯಲ್ಲೇ ಕೂಡ ಇರುತ್ತೆ. ಕಾನೂನಲ್ಲಿ ಅವಕಾಶ ಕೂಡ ಇದೆ. ಅದನ್ನ ಒಂದು ಕಾನೂನು ಮುಖಾಂತರ ಕೂಡ ನಾವು ಭೂಮಿಯನ್ನು ತೆಗೆದುಕೊಂಡು ಟೌನ್ಶಿಪ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತವೆ.
ಒಂದ್ ವೇಳೆ ಏನಾದ್ರೂ ಅವರು ಭೂಮಿಯನ್ನ ಕೊಡ್ಲಿಲ್ಲ ಅಂತಂದ್ರೆ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಬಹುಶಃ ಬೇರೆ ಕಡೆ ಕೂಡ ಅದನ್ನು ಟೌನ್ಶಿಪ್ ಮಾಡ್ಲಿಕ್ಕೂ ಕೂಡ ನಾವು ಮುಂದಾಗಬಹುದು. ಯಾಕಂತಂದ್ರೆ ಈಗ ಒಂದ್ ಕಡೆ ಟೌನ್ಶಿಪ್ ಬಂದಿದೆ ಅಂತಂದ್ರೆ ಇಲ್ಲಿ ವಿರೋಧ ಆಗ್ತಾ ಇದೆ ಅಂತಂದ್ರೆ ಮತ್ತೊಂದು ಕಡೆ ಹೋಗುತ್ತೆ. ಈಗ ಒಂದು ಬೆಂಗಳೂರಿಗೆ ಒಂದು ಟೌನ್ಶಿಪ್ ಬಂದಂತ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದರೆ ಅದರಿಂದ ಬೇರೆ ಜಿಲ್ಲೆಯೂ ಕೂಡ ಅದು ಟೌನ್ಶಿಪ್ ಯೋಜನೆ ಹೋಗಬಹುದು. ಯಾಕಂತಂದ್ರೆ ಇಲ್ಲಿ ಸ್ಥಳ ಕೊಡ್ಲಿಕ್ಕೂ ಕೂಡ ಭೂಮಿಯನ್ನು ಕೊಡ್ಲಿಕ್ಕೂ ಕೂಡ ರೈತರು ವಿರೋಧ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಬೇರೆ ಕಡೆ ಕೂಡ ಹೋಗಬಹುದು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಅಂದ್ರೆ ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಭಾಗದ ರೈತರು ಬಿಡದಿಯ ಒಂದು ಏನು ಟೌನ್ಶಿಪ್ ವ್ಯಾಪ್ತಿಗೆ ಬರ್ತಕ್ಕಂಥ ರೈತರು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವತ್ತು ಹೇಳಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ರೈತರನ್ನ ಮನವೊಲಿಸಿ ಕೂಡ ನಾವು ಟೌನ್ಶಿಪ್ ಮಾಡ್ಲಿಕ್ಕೆ ಮುಂದಾಗ್ತೇವೆ. ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದು ಟೌನ್ಶಿಪ್ ಆಗಿರ್ಬೋದು, ಟೆಕ್ ಪಾರ್ಕ್ ಆಗಿರ್ಬೋದು, ಇವೆಲ್ಲ ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದ್ ವೇಳೆ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಬೇರೆ ಕಡೆ ಟೌನ್ಶಿಪ್ ಸ್ಥಳಾಂತರ ಆಗುತ್ತೆ ಅಷ್ಟೇ ಅನ್ನುವಂತ ಮಾತನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು.